ಮೈಕ್ರೋ ಫೈನಾನ್ಸ್. ಕುಟುಂಬ ನರಳೋಗೋದ್ರ ಜೊತೆಗೆ ಸಾಮಾನ್ಯ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದಾಗ ಸಹಜವಾಗಿಯೇ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ಈ ಮೈಕ್ರೋ ಫೈನಾನ್ಸ್ ಇಂದ ಬರೀ ಹಾನಿ ಆಗಿದೆಯಾ, ಒಳ್ಳೇದಾಗಿದೆಯಾ? ಇವತ್ತು ನಾನು ಬೇರೆ ಬೇರೆ ಕಾರಣಕ್ಕೆ ಇವ್ರನ್ನ ಟೀಕಿಸಬಹುದು, ಯಾರನ್ನ ಧರ್ಮಸ್ಥಳ ಇವ್ರನ್ನೆಲ್ಲ. ಆದ್ರೆ ಆ ಧಾರ್ಮಿಕ ಸಂಸ್ಥೆಗಳು ₹1 85 ಪೈಸಾ, ₹100 85 ಪೈಸಾ ಈ ರೀತಿನಲ್ಲಿ ಸಾಲ ಕೊಟ್ರು. ಆ ಹೈಸ್ಕೂಲ್ ಹೆಡ್ ಮೇಡಮ್ 40 ಲಕ್ಷ ತಗೊಂಡಿದ್ದಾರೆ ಮನೆ ಕಟ್ಟೋದಕ್ಕೆ. ಅಂದ್ರೆ ನಾನು ಏನ್ ಹೇಳಿ, ಅವ್ರು ಬರೋ ಸಂಬಳ ಏನು? ಹೇಗ್ ಕೊಟ್ರು 40 ಲಕ್ಷ ಮಲ್ಯ ಮಾಡಿರೋದಕ್ಕೆ? ಒಬ್ಬ ಅದಾನಿ ನೀವು ವಜಾ ಮಾಡ್ತಿರಲ್ಲ, ಸಾಲಗಳನ್ನ ಮನ್ನಾ ಮಾಡ್ತಿರಲ್ಲ, ಆ ಒಬ್ಬನಿಗೂ ಕೂಡ ಇವೆಲ್ಲ ಒಟ್ಟು ಮೈಕ್ರೋ ಫೈನಾನ್ಸ್ ಈಕ್ವಲ್ ಆಗಲ್ಲ. ಸರ್ಕಾರಗಳು ಎಜುಕೇಟ್ ಮಾಡಬೇಕು, ಎಲ್ರ ಕರ್ತವ್ಯ ಇದು. ಯಾಕೆ ಸಾಲ ತಗೋತೀರಿ? ಸಾಲ ತಗೊಂಡು ಲಾಭ ಮಾಡೋದು ಹೇಗೆ? ಉತ್ಪಾದನೆ ಹೆಚ್ಚಳ ಮಾಡ್ಕೊಳ್ಳೋದು ಹೇಗೆ? ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿತ್ವಗಳು ಅಥವಾ ರಾಜಕೀಯ ಸಂಘರ್ಷಕ್ಕಿಂತಲೂ ಹೆಚ್ಚಿಗೆ ಜನಗಳನ್ನ ದಿಕ್ಕುಗೆಡಿಸಿರೋದು ಅಂದರೆ ಮೈಕ್ರೋ ಫೈನಾನ್ಸ್. ಸಾಮಾನ್ಯ ಕುಟುಂಬಗಳು, ಸಾಮಾನ್ಯ ಕುಟುಂಬದ ಜನಗಳು ನರಳೋಗ್ತಿದ್ದಾರೆ. ಕುಟುಂಬ ನರಳೋಗೋದ್ರ ಜೊತೆಗೆ ಸಾಮಾನ್ಯ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದಾಗ ಸಹಜವಾಗಿಯೇ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ಇವತ್ತು ನೋಡಿ, ಯಾರೋ ಸ್ಕೂಲ್ ಹೆಡ್ ಮೇಡಮ್ ಸೂಸೈಡ್ ಮಾಡ್ಕೊಂಡ್ರು. ಹೇಗೆ ಸಹಿಸ್ಕೊಳ್ಳೋದು ಅದನ್ನ? ನಮ್ಮ ತಂಗಿನೋ ಮಗಳು ಇದ್ದಂಗೆ ಆ ಅಮ್ಮ ಕಾಣುತ್ತದು. ಅದೇ ರೀತಿ ಹುಡುಗರು 18 ವರ್ಷ, 20 ವರ್ಷ, 24 ವರ್ಷ ಅವ್ರು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಸಾವಿರಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದ್ರೆ ಏನಿದು ಈ ಮೈಕ್ರೋ ಫೈನಾನ್ಸ್? ಈ ಮೈಕ್ರೋ ಫೈನಾನ್ಸ್ ಇಂದ ಬರೀ ಹಾನಿ ಆಗಿದೆಯಾ, ಒಳ್ಳೇದಾಗಿದೆಯಾ? ಮೈಕ್ರೋ ಫೈನಾನ್ಸ್ ಅನ್ನುವ ಒಂದು ಸಿದ್ಧಾಂತ, ಒಂದು ಕಾನ್ಸೆಪ್ಟ್, ಒಂದು ಜನಗಳ ಪರವಾಗಿ ಅದನ್ನ ರೂಪಿಸಿದವರು ಇವತ್ತು ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಆಗಿದಾರಲ್ಲ, ಹಂಗಾಮಿ ಪ್ರೆಸಿಡೆಂಟ್ ಮೊಹಮ್ಮದ್ ಯೂನುಸ್. ಅವನು ಅದಕ್ಕೋಸ್ಕರ ಬಹಳ ಶ್ಲಾಘನೆ ಬಂತು, ಅವರಿಗೆ ಹಲವಾರು ಬಗೆಯ ಪ್ರಶಸ್ತಿಗಳು ಬಂತು. ಆದ್ರೆ ಅದು ಬಂದಾಗ ಕರ್ನಾಟಕ ಅಥವಾ ಇಂಡಿಯಾ ಸೇರಿದ ಹಾಗೆ ಬಹಳಷ್ಟು ದೇಶಗಳಲ್ಲಿ ಇರುವ ಆರ್ಥಿಕವಾಗಿ ದುರ್ಬಲರಾಗಿರೋ ಜನಗಳು ಬಹಳ ಅನುಕೂಲ ಪಡ್ಕೊಂಡ್ರು, ಬಹಳಷ್ಟು ಉಸಿರಾಡಿದ್ರು. ಇವತ್ತು ನಾನು ಬೇರೆ ಬೇರೆ ಕಾರಣಕ್ಕೆ ಇವ್ರನ್ನ ಟೀಕಿಸಬಹುದು, ಯಾರನ್ನ ಧರ್ಮಸ್ಥಳ ಇವ್ರನ್ನೆಲ್ಲ. ಆದ್ರೆ ಆ ಧಾರ್ಮಿಕ ಸಂಸ್ಥೆಗಳು ₹1 85 ಪೈಸಾ, ₹100 85 ಪೈಸಾ ಈ ರೀತಿನಲ್ಲಿ ಸಾಲ ಕೊಟ್ರು. ಆ ಸಾಲ ಕೊಡೋದ್ರ ಹಿಂದೆ ಅವ್ರಿಗೆ ಬ್ಯಾಂಕ್ಗಳಿಂದ ಅವರಿಗೆ ಸಿಕ್ತಿತ್ತು. ಅವ್ರಿಗೆ 6% ಸಿಗೋದು, ಇಲ್ಲಿ ಬಂದಿವರು 10-11% ಕೊಡ್ತಿದ್ರು. ಅದೇ ರೀತಿ ವರ್ಲ್ಡ್ ಬ್ಯಾಂಕ್ನಿಂದ ಎಷ್ಟು ಯಾವ ಹಣ ಇದರಲ್ಲಿ ಬಡ್ಡಿ ಸಿಗುತ್ತೋ ನನಗೆ ಗೊತ್ತಿಲ್ಲ, ಅಥವಾ ಬಡ್ಡಿ ರಹಿತ ಸಾಲ ಸಿಗುತ್ತೋ ಗೊತ್ತಿಲ್ವಾ, ಅಥವಾ ಸಬ್ಸಿಡಿ ಸಿಗುತ್ತೋ ಅದು ಖಂಡಿತ ನನಗೆ ಅಷ್ಟು ಐಡಿಯಾ ಇಲ್ಲ, ಆ ಮಾಹಿತಿ ನಂಗೆ ಸಿಕ್ಕಿಲ್ಲ. ಆದರೆ ಬಟ್ ಕೊಡ್ತಿರೋದು ನಿಜ. ಕರಾವಳಿ ಭಾಗದ ಜನಗಳು ನನಗೆ ಹೇಳಿದ್ದಾರೆ ಬಹಳಷ್ಟು ಜನ, ಬೇರೆ ಏನೇ ಇರಲಿ ಸರ್, ಮೈಕ್ರೋ ಫೈನಾನ್ಸಿಂದಾಗಿ ಧರ್ಮಸ್ಥಳದ ಹೆಗ್ಡೆಯವರಿಂದಾಗಿ ಬಹಳಷ್ಟು ಜನ ಉಸಿರಾಡ್ತಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ. ಅದು ಯಾವಾಗ ಒಂದು 4-5 ವರ್ಷಗಳ ಕಾಲ ಇತ್ತು. ಅದೇ ರೀತಿ ಬೇರೆ ಧಾರ್ಮಿಕ ಸಂಸ್ಥೆಗಳು ಸಹ ಇರೋದು ತೊಡಗಿದ್ವು, ಮತ್ತು ಚರ್ಚ್ ಅದು ಮೊದಲಿಂದ ತೊಡಗಿದೆ. ಅದು ಮಕ್ಕಳ ಎಜುಕೇಶನ್ ಕೊಡೋದು, ಬೇರೆ ಇದು ಕೊಡೋದು, ಅಥವಾ ಫ್ರೀ ಎಜುಕೇಶನ್ ಕೊಡೋದು, ಇವನ್ನೆಲ್ಲ ಬಹಳ ಮಾಡಿದ್ದಾರೆ. ಆದರೆ ನಂತರ ಆದದ್ದೇನು, ಮಠಗಳಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರಬಹುದು, ಇವನ್ನ ಬಿಟ್ಟು ಬೇರೆ ಬೇರೆ ಜನಗಳು ಸಂಘ ಇದನ್ನ ಕಟ್ಕೊಂಡು ಇದನ್ನ ಸಾಲ ಕೊಡೋದನ್ನ ಶುರು ಮಾಡಿದ್ರು. ಸಾಲ ಕೊಡೋದಿದೆಯಲ್ಲ, ನಿಜವಾಗ್ಲೂ ಅದು ಒಳ್ಳೆಯದೇ. ಅದು ಗ್ರಾಮೀಣ ಜನತೆಗಂತೂ ತುಂಬಾನೇ ವರ ಅದು. ಕಾರಣ ಅಂದ್ರೆ ಹಸು ಸಾಕೋದಕ್ಕೆ, ಕೋಳಿ ಸಾಕೋದಕ್ಕೆ, ಕುರಿ ಸಾಕೋದಕ್ಕೆ, ಬೆಳೆ ಕಟಾವು ಮಾಡೋ ಸಂದರ್ಭದಲ್ಲಿ, ಅಥವಾ ಆ ಊರುಗಳಿಂದ ಹಳ್ಳಿಗಳಿಂದ ತರಕಾರಿ ಅಥವಾ ಹಣ್ಣುಗಳನ್ನ ತಗೊಂಡು ಟೌನ್ಗಳಿಗೆ ಅಥವಾ ಸಿಟಿಗಳಿಗೆ ಮಾರೋದು, ಅವ್ರಿಗೆ ಕೊಟ್ಟಾಗ ಖಂಡಿತ ದುಡ್ಡು ಹಿಂದಕ್ಕೆ ಬರ್ತಿತ್ತು. ಕಾರಣ ಅಂದ್ರೆ ಉತ್ಪಾದನಾ ವಲಯಕ್ಕೆ ಕೊಡ್ತಿದ್ರಿ ನೀವು. ಉತ್ಪಾದನೆಗೆ ಕೊಟ್ಟಾಗ ಹಣ ಎಲ್ಲೂ ಹೋಗ್ತಿರ್ಲಿಲ್ಲ. ಆ ತಗೊಳ್ಳೋರು ಅಷ್ಟೇನೆ, ಆ ತಗೊಳ್ಳೋರು ಗೊತ್ತಿರೋದು, ನಾನು ತಗೊಳ್ತಾ ಇರೋದು ನನಗೆ ಲಾಭ ಆಗ್ತಿದೆ, ಲಾಭದಲ್ಲಿ ಸ್ವಲ್ಪ ಭಾಗ ಅವ್ರಿಗೆ ಕೊಡ್ತಾ ಇದ್ದೀವಿ, ಆ ಸಾಲ ತೀರಿಸ್ತಾ ಇದ್ದೀವಿ, ಸ್ವಲ್ಪ ಬಡ್ಡಿ ಕಟ್ತಾ ಇದ್ದೀವಿ, ಮತ್ತೆ ಅವ್ರು ಕೊಡ್ತಾರೆ. ಅದೇ ಒಂದು ಸೋರ್ಸ್ ಆಗ್ತಿತ್ತು, ಅವ್ರಿಗೆ ಒಂದು ಮೂಲ ಆಗೋಗ್ತಿತ್ತು ಹಣ ಪಡೆಯೋದಕ್ಕೆ. ಆದ್ರೆ ನಂತರ ಆದದ್ದೇನು, ಉತ್ಪಾದನಾ ರಹಿತ ಅಂಶಗಳಿಗೂ ಸಹ ಕೊಡೋಕೆ ಶುರು ಮಾಡಿದ್ರು, ಉತ್ಪಾದನಾರಹಿತ ಘಟಕಗಳಿಗೂ ಕೊಡೋಕೆ ಶುರು ಮಾಡಿದ್ರು, ವೈಯಕ್ತಿಕವಾಗಿ ಅವರ ಜನಗಳ ಗೀಳುಗಳಿಗೆ ಕೊಡೋಕೆ ಶುರು ಮಾಡಿದ್ರು. ಸಾಲ ತಗೊಳ್ಳೋ ಗೀಳನ್ನ ಹತ್ತಿಸ್ಬಿಟ್ರು. ಸ್ಕೂಟ್ರ್ ತಗೊಳಕ್ ಕೊಟ್ಟಿದ್ದಾರೆ, ಮನೆ ಕಟ್ಸೋಕೆ ಕೊಟ್ಟಿದ್ದಾರೆ, ಮೊಬೈಲ್ ತಗೊಳಕ್ ಕೊಟ್ಟಿದ್ದಾರೆ, ಕಿವಿಗೆ ಹಾಕೊಳ್ಳೋ ಈ ಶ್ರವಣದ ಇದೆಯಲ್ಲ, ಆ ಹಿಯರಿಂಗ್ ಏಡ್ ಅಂತಾರೆ ಅದನ್ನ, ಈ ರೀತಿ ಎಲ್ಲದಕ್ಕೂ ಕೊಡೋಕೆ ಶುರು ಮಾಡಿಬಿಟ್ರು. ಬಹುಶಃ ಒಂದು 10 ಜನ ಹುಡುಗರು ಸೇರಿ ನಾವು ಸಿಟಿಗೆ ಹೋಗಿ ಲೈವ್ ಬ್ಯಾಂಡ್ ಹೋಗ್ಬೇಕು ಕೊಡಿ ಅಂದ್ರು ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಅಂದ್ರೆ ಸಾಲ ಕೊಡೋ ಅದನ್ನ ಬೆಳೆಸಿದ್ರು, ಆ ಗೀಳು ಹತ್ತಿಸ್ಬಿಟ್ರು. ಆ ಗೀಳು ಹತ್ತಿಸಿದಾಗ ಉತ್ಪಾದನೆಗಿಂತಲೂ ಉತ್ಪಾದನಾ ರಹಿತ ಸಂಗತಿಗಳಿಗೆ, ಅಂಶಗಳಿಗೆ ಸಾಲ ತಗೊಳ್ಳೋದು ಹವ್ಯಾಸ ಬೆಳೆಸ್ಕೊಂಡ್ಬಿಟ್ರು. ಆ ಹೈಸ್ಕೂಲ್ ಹೆಡ್ ಮೇಡಮ್ 40 ಲಕ್ಷ ತಗೊಂಡಿದ್ದಾರೆ ಮನೆ ಕಟ್ಟೋದಕ್ಕೆ. ಅಂದ್ರೆ ನಾನು ಏನ್ ಹೇಳಿ, ಅವ್ರು ಬರೋ ಸಂಬಳ ಏನು? ಹೇಗೆ ಕೊಟ್ರು 40 ಲಕ್ಷ? ಅಂದ್ರೆ ಇಡೀ ಕುಟುಂಬದ ಎಲ್ಲರನ್ನೂ
ಅವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ. ಆಧಾರ್ ಕಾರ್ಡ್ ಇಸ್ ಆಲ್ಮೋಸ್ಟ್ ಲೈಕ್ ಇದು ಇದ್ದಂಗೆ ಸೆಕ್ಯೂರಿಟಿ ಇದ್ದಾಗೆ, ಮತ್ತು ಬೇರೆಯವ್ರ ಕೈ ಸೆಕ್ಯೂರಿಟಿ ತೊಗೊಂಡಿರ್ತಾರೆ. ಇಷ್ಟಾಗಿ ಇವತ್ತಿಗೂ ಸಹ ಬೆಂಗಳೂರು ಸಿಟಿ ಸೇರಿದಾಗೆ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಅವ್ರ ಮಧ್ಯೆ ನಿಂತ್ಕೊಂಡು ಕೊಡಿಸ್ತಾ ಇರೋ ಸಾಲ ಬ್ಯಾಂಕ್ಗಳಿಗೆ ಹೋಗ್ತಾ ಇದೆ, ಮತ್ತು ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ. ಕಾರಣ ಏನಂದ್ರೆ ಅವರು ಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ. ಆ ಹಣ ಕೊಡಿಸ್ಬೇಕಾದ್ರೆ ಈ ಹಣದಿಂದ ಬರುತ್ತಾ, ಈ ಹಣ ಉಪಯೋಗ ಆಗತ್ತಾ, ಲಾಭ ಬರುತ್ತಾ ಅಂತ ನೋಡ್ತಿದ್ದಾರೆ. ಸಿಟಿಗಳಲ್ಲಿ ಕೊಡ್ತಾರೆ, ತಳ್ಳೋ ಗಾಡಿಗಳಿಗೆ, ರಸ್ತೆಯಲ್ಲಿ ಬದಿಯಲ್ಲಿ ಕೂತ್ಕೊಂಡು ಹಣ್ಣು ತರಕಾರಿ ವ್ಯಾಪಾರ ಮಾಡೋರಿಗೆ ಬಹಳಷ್ಟು ಸ್ತ್ರೀ ಸಂಘಗಳು ಕೊಡಿಸ್ತಾ ಇದ್ದಾರೆ. ನನ್ಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಹೇಳಿ, ಅಕಸ್ಮಾತ್ ಇದನ್ನ ಮೈಕ್ರೋ ಫೈನಾನ್ಸ್ ಸ್ಟಾಪ್ ಆಗ್ಬಿಟ್ರೆ ನಾವು ಮೀಟರ್ ಬಡ್ಡಿಗೆ ಹೋಗ್ಬೇಕಾಗ್ತದೆ. ಮೀಟರ್ ಬಡ್ಡಿ ತಗೊಂಡು ಸಹ ಇವತ್ತಿಗೂ ಸಹ ತಿಂಗಳಿಗೆ 5% ಬಡ್ಡಿಗೆ ತಗೊಂಡು ಬಡ್ಡಿ ಮತ್ತು ಅಸಲು ತೀರಿಸ್ಕೊಂಡು ಜೀವನ ಮಾಡ್ತಾ ಇರೋ ಲಕ್ಷಾಂತರ ಕುಟುಂಬಗಳು ಸಿಟಿಗಳಲ್ಲಿದ್ದಾವೆ. 5%ಗೆ ಮೊದಲ 10%, 20% ಇತ್ತು, ಮೀಟರ್ ಬಡ್ಡಿ ಇತ್ತು. ಈಗ 5% ನಮ್ಗೆ ನೆಮ್ಮದಿ ಅಂತಾರೆ. ಕೇಳಿದ ತಕ್ಷಣ ಕೊಡ್ತಾರೆ ಜನ. ವಾರದ ಬಡ್ಡಿ ಇದೆ, ದಿನದ ಬಡ್ಡಿ ಇದೆ, ಇವೆಲ್ಲವೂ ಇದೆ. ಕಾರಣ ಏನು? ಜನ ಅಶಕ್ತರು. ನಮ್ಮ ದೇಶದಲ್ಲಿ 100ಕ್ಕೆ 40% ಜನ ತೀರಾ ದುರ್ಬಲರು, ಆರ್ಥಿಕವಾಗಿ ಅಶಕ್ತರು. ಅವರ ದಿನನಿತ್ಯ ಬದುಕಿಗೆ ಹಣ ಬೇಕು. ಆದರೆ ಇದನ್ನ ನಾವು ರೆಗ್ಯುಲೇಟ್ ಮಾಡಬೇಕಾಗಿರೋದು ಸರ್ಕಾರಗಳು. ನಾವಂದ್ರೆ ಸರ್ಕಾರ ನಾವೇ. ಪಕ್ಷಿಗಳನ್ನ ಕೊಟ್ಟಿದ್ದೀವಿ ಅಷ್ಟೇನೆ. ಚೆನ್ನಾಗಿ ತಿಳ್ಕೊಳ್ಳಿ, ಸರ್ಕಾರ ಅನ್ನೋದು ಯಾರೋ ಸಿದ್ದರಾಮಯ್ಯ, ದೇವೇಗೌಡರು, ಕುಮಾರಸ್ವಾಮಿ, ಬೊಮ್ಮಾಯಿ ಅಥವಾ ಶಿವಕುಮಾರ್ ಸೇರಿದ್ದಲ್ಲ. ಅವರು ಇದಾರೆ, ಅಲ್ಲಿ ನಡೆಸ್ತಾ ಇದ್ದಾರೆ. ಅವರು ಸರ್ಕಾರ ಅಲ್ಲ. ಸರ್ಕಾರ ನಮ್ಮದು, ಸರ್ಕಾರ ಜನದ್ದು, ಸರ್ಕಾರ ದೇಶದ್ದು. ದೇಶ ಅಂದ್ರೆ ದೇಶವಾಸಿಗಳು. ಸೊ ಮಾಡಬೇಕಾಗಿರೋದು ಅಂದರೆ ಉತ್ಪಾದನೆಯ ಸಂಗತಿಗಳನ್ನ ಬಿಟ್ಟು ಬೇರೆದಕ್ಕೆ ಹಣ ಕೊಡಬೇಡಿ. ಸೊ ಅದನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತಂದ್ರೆ ಈ ಸಮಸ್ಯೆ ಹೋಗುತ್ತೆ. ಮತ್ತು ಹಣ ವಸೂಲು ಮಾಡೋದಕ್ಕೆ ಹೋಗ್ತಾರಲ್ಲ ಇವರು, ಆ ಹುಡುಗರು 30 ಹಳ್ಳಿಯಿಂದ 30 ಹುಡುಗನ ಸೆಲೆಕ್ಟ್ ಮಾಡಿರ್ತಾರೆ. ಯಾವ ಹಳ್ಳಿಲಿ ವಸೂಲು ಮಾಡ್ತಾರೋ ಆ ಹುಡುಗನ ಕಳಿಸಲ್ಲ, ಬೇರೆಯವ್ರು ಕಳಿಸ್ತಾರೆ. ಅವರೆಲ್ಲ ದುಷ್ಟರು ಅಂತ ಹೇಳಲ್ಲ, ಅವರು ಕಚಡಗಳು ಅಂತ ಹೇಳಲ್ಲ. ಅವರು ಬದುಕಿಗೆ ಕೆಲಸ ಮಾಡ್ತಿದ್ದಾರೆ, ಟಾರ್ಗೆಟ್ ಕೊಟ್ಟಿರ್ತಾರೆ. IT ಬಿಟ್ಗಳು ಕೂಡ ಹಾಗೆ, ಇಷ್ಟು ಸಾಲ ಇದಾಗ್ತಿಲ್ಲ, ವಸೂಲು ಮಾಡು ಅಂತ. ಆ ವಸೂಲು ಮಾಡುವಂತ ಹೋದಾಗ ಆ ಮನೆಗಳು ಬೀಗ ಹಾಕೋದು, ಮನೆಗಳ ಮುಂದೆ ಕೆರೆ ಮಾಡ್ತಾ ಕೂತ್ಕೊಳ್ಳೋದು, ಹೆಣ್ಮಕ್ಳು ಓಡ್ತಾ ಇದ್ರೆ ಒಂಥರ ತುಚ್ಛವಾಗಿ ನೋಡೋದು. ಯಾಕಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಭೀತಿ ಬಿದ್ದು ಹಣ ಕೊಟ್ಬಿಡ್ಲಿ. ಒಂದ್ ಕಡೆ ಬಡವರು, ಆರ್ಥಿಕ ಬಡತನ, ಇನ್ನೊಂದ್ ಕಡೆ ಸಾಮಾಜಿಕ ಅಪಮಾನ. ಈ ಸಾಮಾಜಿಕ ಅಪಮಾನ ಸಹಿಸೋಕ್ಕಾಗದೆ ಇವ್ರೇನ್ ಮಾಡ್ತಿದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಬಹಳ ಇದಾಗಿ ಕಟ್ಟುನಿಟ್ಟಾಗಿ ಉತ್ಪಾದನಾ ವಲಯಗಳಿಗೆ ನೀಡ್ಬೇಕಿದನ್ನ. ಇಷ್ಟಾಗಿ ಸ್ನೇಹಿತರೆ, ಮಲ್ಯ ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಎಷ್ಟು ಮೋಸ ಮಾಡಿದ್ದಾರೆ. ಒಬ್ಬ ಮಲ್ಯ ಆಗ್ಲಿ, ಒಬ್ಬ ರಾಜಕಾರಣಿ, ಎಷ್ಟು ಜನ ರಾಜಕಾರಣಿಗಳು ಹೈ ಎಂಡ್ ಕಾರ್ ತಗೊಂಡು ಕಟ್ಟೋದಿಲ್ಲ ಗೊತ್ತಾ? ನಾನು ಹೇಳಿದೀನಿ, ನನ್ಗೆ ಅಧಿಕಾರ ಕೊಡಿ, ನಾನು ಬೇಕಾದ್ರೆ ತೊಗೊಂಬರ್ತೀನಿ, ನನ್ನ ಜನಗಳನ್ನ ಕರೆಸಿ ಓಪನ್ ಲಿಸ್ಟ್ ತೊಗೊಂಬರ್ತೀನಿ ಅಂತ. ಯಾವ ಬ್ಯಾಂಕು ರೆಡಿ ಇಲ್ಲ ಅದಕ್ಕೆ. ಗಟ್ತಾರೆ ಸರ್, ನಮ್ಮ ಬ್ಯಾಂಕ್ ಅವ್ರ ಹೆಸರೆಲ್ಲ ನನಗೆ ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಬಹಳಷ್ಟು ಜನ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಇದು ಹೇಗಿದೆ ಅಂದರೆ ಎಷ್ಟು ಅಸಹ್ಯ ಆಗುತ್ತೆ ಅಂದರೆ, ನನಗೆ 20 ವರ್ಷದಿಂದ ಕಡಿಮೆ ಅಂದರು ಒಂದು 3-4 ಜನ AGMಗಳು, ಒಂದು 20 ಜನ ಮ್ಯಾನೇಜರ್ಗಳು ನಮ್ಮ ಬ್ಯಾಂಕಲ್ಲಿ ತೊಗೊಳ್ಳಿ ಸರ್, ಹೈ ಎಂಡ್ ಕಾರ್ ತೊಗೊಳ್ಳಿ. ಏನು ಹೈ ಎಂಡ್ ಕಾರು? ಒಂದು 75-80 ಲಕ್ಷ, 1 ಕೋಟಿ ತೊಗೊಳ್ಳಿ, ಒಂದು 10-15 ಲಕ್ಷ ಹಾಕಿ, ಆಮೇಲೆ ಒಂದು 5 ವರ್ಷ ಬಿಟ್ಬಿಡಿ, ಸಾಲ ತೀರ್ಸೋದು. ಸಾರ್ ಹೆಸರು ಕೊಟ್ಟಿದ್ದಾರೆ, ನಾನು ಹೆಸರು ಹೇಳೋದಿಲ್ಲ. 10 ಗಾಡಿಗಳು ತೊಗೊಂಡಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದವರು, ಮಂತ್ರಿಗಳಾಗಿದ್ದವರು, ಇಂಥವರೆಲ್ಲ ತೊಗೊಂಡಿದ್ದಾರೆ ಸರ್. ಆಮೇಲೆ ನಿಮ್ಮ ಹತ್ರ ಬಂದು ಯಾರು ಸೀಸ್ ಮಾಡಲ್ಲ ಗಾಡಿನ. ಅಗ್ನಿಶ್ರೀ ಇದಂತ ಸೀಸ್ ಎಲ್ಲಿ ಮಾಡಿ, ನನಗೆ ಗೊತ್ತಿದ್ದು ಸೀಸಿಂಗ್ ಹುಡುಗರು ಕೂಡ ಒಂದು ಲೋಯರ್ ಲೆವೆಲ್ ರೌಡಿಸಮ್ ಇದ್ದಾಗೆ. ಸೊ ಅವ್ರು ಯಾರು ಬರಲ್ಲ ಅಂತ ಗೊತ್ತು. ಸೊ ನಾನು ಹೇಳಿದೆ, ಆ ಶೋಕಿ ನನಗಿಲ್ಲಪ್ಪ, ಅಂತ ಆಟಗಳು ಅಂತ ಹವ್ಯಾಸಗಳನ್ನ ನಾನು ಬೆಳೆಸ್ಕೊಂಡಿಲ್ಲ. ನನಗೆ ಬೇರೆಯವ್ರು ಏನಂತಾರೆ ಅನ್ನೋದು ಮುಖ್ಯ ಅಲ್ಲ. ನನ್ನ ಮುಖ ನೋಡ್ಕೊಂಡಾಗ ಆ ಕನ್ನಡಿಲಿ ಮಾತಾಡತ್ತೆ, ಥೂ ನೀನು ಎಂಥ ಕೀಳು ಮನುಷ್ಯ ನೀನು, ಆ ಶೋಕಿ ಏನಕ್ಕೆ ಅಂತ ಹೇಳುತ್ತೆ. ನನ್ನ ವ್ಯಕ್ತಿತ್ವಕ್ಕೆ ಜನ ಬೆಲೆ ಕೊಡಲಿ. ಎಸ್, ನಾನು ಏನೇನು ರೂಢಿಸ್ಕೊಂಡಿದ್ದೀನೋ, ನನ್ನ ಬುದ್ಧಿವಂತಿಕೆ ಏನಿದೆಯೋ, ನನ್ನ ಗುಣಗಳೇನಿದೆಯೋ ಅದಕ್ಕೆ ಕೊಟ್ಟರೆ ನಂಗೆ ಸಂತೋಷ ಆಗ್ತದೆ. ಬಟ್ ಈ ಶೋ ಕೊಡ್ಬೇಕಾ ನಾನು? ಇನ್ ಫ್ಯಾಕ್ಟ್ ಈ ಒಂದು ತಗೊಂಡಿರೋ ಒಂದು ಗಾಡಿ ತಗೊಳ್ಳೋದಕ್ಕೆ ಬಚ್ಚನ್ 1.5 ವರ್ಷ ಹಿಂಸೆ ಮಾಡಿ 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 ತಕ್ಷಣ ನಾನು ಸುಮೋ ಸಾಕು ಬದುಕಿರೋವರೆಗೂ ಅಂತ. ಸುಮೋ ಇಸ್ ಮೋರ್ ದೆನ್ ಎನಫ್ ಫಾರ್ ಮೀ ಅಂತ ಅವ್ರು ಬಿಡಲಿಲ್ಲ. ಅವರು ಇಲ್ಲ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇನ್ನು ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡಿ. ಮತ್ತು ಅದು ಬಂದಾಗ ನನಗೆ ಹೇಳೂ ಇರಲಿಲ್ಲ, ನೋಡಿ ಹೊಸ ಗಾಡಿ ಬಂದುಬಿಟ್ಟಿದೆ ಅಂತ ಹೇಳೋದು. ಇನ್ಫ್ಯಾಕ್ಟ್ ನನ್ನ ಹೆಸರಲ್ಲೂ ಇಲ್ಲ ಅದು. ಸೊ ನನಗೆ ಬೇಜಾರಾಯ್ತು. ನನಗೆ ಹೇಳ್ದು, ಯಾಕೆ ಬಚ್ಚನ್ ಬೇಕಾಗಿತ್ತು, ಎಷ್ಟು ಚೆನ್ನಾಗಿತ್ತು, ದೊಡ್ಡ ಗಾಡಿ, ಸ್ಟ್ರಾಂಗ್ ಆಗಿದೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಷ್ಟರ ಮಟ್ಟಿಗೆ ಮಿನಿಮಮ್ ಅಷ್ಟಿರ್ಬೇಕು ಬಿಡಿ ಅಂದರು. ಸುಮ್ಮನೆ ನಾನು ಎಲ್ರಿಗೂ ಹೇಳೋದೇನು ಅಂದರೆ, ಎಲ್ಲಿ ಯಾರೇ ದುಃಖ ಪಡ್ತಿದ್ದಾರೆ, ಎಲ್ಲೇ ಯಾರೇ ಸಾಲ ತೊಗೊತಿದ್ದಾರೆ,
ಎಲ್ಲೇ ಯಾರೋ ನರಳ್ತಿದ್ದಾರೆ ಅಂದ್ರೆ ಅದ್ರ ಭಾಗ ನಮಗೂ ಕೂಡ ಅದು ಆ ಅಂಶಗಳು ಹೊಡಿತಾ ಇರ್ತಾರೆ. ಆಸ್ ಎ ಹ್ಯೂಮನ್ ಬೀಯಿಂಗ್, ಆಲ್ ಹ್ಯೂಮನ್ಸ್ ಅವರ ಸಂತೋಷ ಮತ್ತು ಅವರ ನರಳಾಟ ನಾನು ಹೊಡಿತಾ ಇರುತ್ತೆ, ನಿಮಗೂ ಹೊಡಿತಾ ಇರುತ್ತೆ. ನಾನು ಅದನ್ನು ಪ್ರಜ್ಞಾಪೂರ್ವಕವಾಗಿ ಆಲೋಚನೆ ಮಾಡ್ಬೋದು, ನೀವು ಮಾಡದೇ ಇರಬಹುದು. ಯಾವನೋ ಒಬ್ಬ ಮನುಷ್ಯ 10 ಸೆಕೆಂಡಲ್ಲಿ 100 ಮೀಟರ್ ಹೊಡೆದಾಗ ಯಾಕೆ ಖುಷಿ ಆಗುತ್ತೆ ನಮಗೆ? ಎಸ್, ಇಟ್ ಬಿಕಮ್ಸ್ ದ ಪಾಸಿಬಿಲಿಟಿ ಫಾರ್ ಆಲ್ ದ ಹ್ಯೂಮನ್ಸ್. ಆ ರೀತಿನೇ ಇದನ್ನು ಇಡೀ ಸಮಾಜ ನಿಂತ್ಕೊಂಡು ಇದು ಮಾಡಬೇಕು. ಹಳ್ಳಿಲಿರೋ ನನ್ನ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮದಿರು ನನಗೆ ಹೇಳೋದು ಒಂದೇನೆ, ನಮ್ಮ ಮಕ್ಳುಗಳಿಗೆ ಹೇಳೋದು ಒಂದೇ, ಖುಷಿಗೆ ಸಾಲ ತಗೋಬೇಡಿ. ಸಾಲದ ಬಗ್ಗೆ ಒಂದು ದೊಡ್ಡ ಗಾದೆ ಇದೆ ಉರ್ದುನಲ್ಲಿ, ಕರ್ಜ್ ಮಿಲ್ನಾ ಅಥವಾ ಕಾಮ್ ಕ್ಯೂ ಕರ್ನಾ. ಸಾಲ ಸಿಗೋದಾದ್ರೆ ಕೆಲಸ ಯಾಕೆ ಮಾಡಬೇಕು? ಇಟ್ಸ್ ಎ ಫ್ಯಾಕ್ಟ್. ಸಾಲದ ಗೀಳನ್ನ ಅಂಟಿಸ್ಕೋಬೇಡಿ. ಸಾಧ್ಯ ಅಂದಾಗ ಮಾತ್ರ ಸಾಲಕ್ಕೆ ಹೋಗಿ. ನಾನು ಹೇಳಿದ್ನಲ್ಲ, ಯಾಕೆ ಬ್ಯಾಂಕ್ಗಳಲ್ಲಿ ತೊಗೊಂಡ್ರೆ ನಾನು ತೀರಿಸ್ಬೇಕು. ನಾನು ಬಿಸ್ನೆಸ್ಗೂ ತೊಗೊಂಡಿಲ್ಲ, ಆ ವೆಹಿಕಲ್ ಬಿಟ್ಬಿಡಿ, ಬಿಸ್ನೆಸ್ಗೂ ತೊಗೊಂಡಿಲ್ಲ. ನಾನು ಲೆಕ್ಕ ಹಾಕಿ ಅವ್ರಿಗೆ ಹೇಳ್ತೀನಿ, ನೀವು ಕೊಡೋಕೆ ರೆಡಿ ಇದ್ದೀರಿ, ಬಿಸ್ನೆಸ್ ಮಾಡಿ ಅಂತೀರಿ, ಲ್ಯಾಂಡ್ಸ್ಗಳಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಬಟ್ ನಿಮ್ಗೆ ಎಷ್ಟು ಬಡ್ಡಿ ಕಟ್ತೀನಿ 3 ವರ್ಷದಲ್ಲಿ ಅಂದರೆ ನಿಮಗೋಸ್ಕರ ಕೆಲಸ ಮಾಡ್ದಂಗೆ ಇರುತ್ತೆ. ಸೊ ನನಗೆ ಆದಾಯ ಕಮ್ಮಿನೇ ಇರಲಿ ಬಿಡಿ ಅಂತ ಹೇಳ್ತಿದ್ದೀನಿ. ನೀವು ಅದನ್ನು ಬೆಳೆಸ್ಕೊಳ್ಳಿ. ನಾನು ನಿಮಗೆಲ್ಲ ಕೇಳ್ತಿದ್ದೀನಿ, ಇದು ನಿಜವಾಗ್ಲೂ ಹೊರ ಆಗುವಂಥದ್ದು. ಇದು ಮೈಕ್ರೋ ಫೈನಾನ್ಸ್ ಇದೆಯಲ್ಲ, ಆರ್ಡಿನರಿ ಅಲ್ಲ ಇದು. ಅದನ್ನು ಎಲ್ಲರೂ ಇವತ್ತು ಮೈಕ್ರೋ ಫೈನಾನ್ಸ್ ಮತ್ತು ಮೀಟ್ರ್ ಬಡ್ಡಿ ದಂಧೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇಲ್ಲ. ಅಲ್ಲೂ ಕೂಡ ನಾನು ಹೇಳಿದ್ನಲ್ಲ, ಆ ವಸೂಲಿ ಮಾಡೋ ಹುಡುಗರು 5 ಗಂಟೆ ಮೇಲೆ ಹೋಗಬೇಡಿ, ಸರಿಯಾಗಿ ನಡ್ಕೊಳ್ಳಿ, ಟಾರ್ಗೆಟ್ ಕೊಟ್ಟಿರ್ತಾರೆ ಅವ್ರಿಗೆ. ಮಾಡ್ತಾ ಇರೋದು ಖಾಸಗಿಯವರು ಸಹ ಎಂಟರ್ ಆಗಿದ್ದಾರೆ. ಮತ್ತು ಈಗ ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ಇದು ಮಾಡಿ, ಈ ಕ್ಷಣದವರೆಗೂ ಯಾರು ಅಕ್ಷಕ್ತರಿದ್ದಾರೋ ಅವ್ರನ್ನ ಮನ್ನಾ ಮಾಡ್ರಿ. ಒಬ್ಬ ಮಲ್ಯ ಮಾಡಿರೋದಕ್ಕೆ, ಒಬ್ಬ ಅದಾನಿಗೆ ನೀವು ವಜಾ ಮಾಡ್ತಿರಲ್ಲ, ಸಾಲಗಳನ್ನ ಮನ್ನಾ ಮಾಡ್ತಿರಲ್ಲ, ಆ ಒಬ್ಬನಿಗೂ ಕೂಡ ಇವೆಲ್ಲ ಒಟ್ಟು ಮೈಕ್ರೋ ಫೈನಾನ್ಸ್ ಈಕ್ವಲ್ ಆಗಲ್ಲ. ಈ ಕ್ಷಣ ತೀರಾ ಆಸಕ್ತರಿಗೆ ಹೇಳಿ. ಆದರೆ ಒಂದು ಕ್ಯಾರೆಕ್ಟರ್ ಹೇಳ್ತೀನಿ, 100ಕ್ಕೆ 85% ಜನ ಸಾಲ ತೊಗೊಂಡಿದ್ದಾಗ ಹಿಂದಕ್ಕೆ ಕೊಡ್ತಾರೆ. 85-90%, 10% ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ, ಆಗಲ್ಲ. ಯಾಕೆ? ಉತ್ಪಾದನೆ ಇಲ್ಲ ಅಲ್ಲಿ. ಗಾಡಿ ತೊಗೊಂಡ್ಬಿಟ್ಟಿರ್ತಾರೆ, ಮನೆ ಕಟ್ಸಿಬಿಟ್ಟಿರ್ತಾರೆ, ಮದುವೆಗಳು ಮಾಡಿಬಿಟ್ಟಿರ್ತಾರೆ, ಸ್ಕೂಟ್ರ್ ತೊಗೊಂಡಿರ್ತಾರೆ, ಕಾರ್ ತೊಗೊಂಡಿರ್ತಾರೆ, ಕಟ್ಟಕ್ಕಾಗಲ್ಲ. ಇವತ್ತು ಕಾರ್ಗಳು ಎಷ್ಟು ಸೀಸ್ ಆಗ್ತವೆ? ಎಷ್ಟು ಸೀಸಿಂಗ್ ಕಾರ್ಗಳು, ಸೀಸಿಂಗ್ ಜಾಗಗಳು ನೋಡಿದ್ದೀರಾ ಬೆಂಗಳೂರಿನಲ್ಲಿ? ಸೊ ಆ ಹವ್ಯಾಸ ಬೆಳೆಸ್ಕೋಬೇಡಿ, ಆ ಗೀಳು ಬೇಡ. ನೀವು ನೆಮ್ಮದಿಯಾಗಿರ್ಬೇಕು, ಸಾಲಕ್ಕೆ ಹೋಗಬೇಡಿ. ಏನಾಗುತ್ತೆ ಬಿಡು ಅನ್ನುವ ಒಂದು ಆ ದಾಸ್ತ್ಯ, ಆ ಮನೋಭಾವ, ಉಡಾಫೆ ಮನೋಭಾವ, ಅದು ಸಾಲ ಸಿಗುತ್ತೆ ತಗೋ ಆಮೇಲೆ ಏನಾಗುತ್ತೆ ಆಗಲಿ ಅನ್ನೋದು ಇದೆಯಲ್ಲ, ಉಡಾಫೆ ಮನೋಭಾವ. ನಿಮಗೆಲ್ಲ ನಾನು ಕೇಳ್ಕೊಳ್ತೀನಿ, ಅದರಿಂದ ಹೊರಗಡೆ ಬನ್ನಿ, ಇದನ್ನು ವರ ಮಾಡ್ಕೊಳ್ಳಿ ಮೈಕ್ರೋ ಫೈನಾನ್ಸ್ನ. ಆಮೇಲೆ ಜನಗಳನ್ನ ಇವರು ಎಜುಕೇಟ್ ಮಾಡಬೇಕು, ಸರ್ಕಾರಗಳು ಎಜುಕೇಟ್ ಮಾಡಬೇಕು. ಎಲ್ಲರ ಕರ್ತವ್ಯ ಇದು. ಯಾಕೆ ಸಾಲ ತೊಗೋತೀರಿ, ಸಾಲ ತೊಗೊಂಡು ಲಾಭ ಮಾಡೋದು ಹೇಗೆ, ಉತ್ಪಾದನೆ ಹೆಚ್ಚಳ ಮಾಡ್ಕೊಳ್ಳೋದು ಹೇಗೆ, ಉತ್ಪಾದನೆಗೆ ಬಳಸೋದು ಹೇಗೆ, ಅಕಸ್ಮಾತ್ ಉತ್ಪಾದನೆ ಹೆಚ್ಚು ಕಡಿಮೆ ಆಯಿತು ಆಗ ಹೋಗಿ ಕೇಳ್ಕೊಳ್ಳಿ. ಆಗ ಆ ಬ್ಯಾಂಕ್ಗಳನ್ನೋ, ಅದು ಧಾರ್ಮಿಕ ಸಂಸ್ಥೆಗಳನ್ನೋ. ಸ್ಪೆಷಲಿ ನನಗೆ ದೊಡ್ಡದೇನು ಅಂತ ಹೇಳಿದ್ರೆ, ನಾವು ಬೇರೆ ಏನೇ ಮಠಗಳ ಬಗ್ಗೆ ತಕರಾರು ತೆಗಿಬೋದು, ಆದರೆ ಮಠಗಳ ಮೂಲಕ ಸಾಲ ಹೋದಾಗ ಅವರು ಕೈ ಎತ್ತೋದೂ ಇಲ್ಲ. ನಂಬರ್ 1, ಅವರು ಸಿಕ್ಕಾಪಟ್ಟೆ ಆ ರೀತಿ ಕೊಡೋದೂ ಇಲ್ಲ, ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಆದಷ್ಟು ಮಠಗಳು ಹೆಚ್ಚೆಚ್ಚು ತೊಡಗಲಿ. ಯಾಕೆ? ಚರ್ಚ್ಗಳ ಕಾರಣಕ್ಕೆ ಯಾರೂ ಸಹ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದ್ರ ಬಗ್ಗೆ ಏನೂ ಮಾತನಾಡೋದಿದ್ದಾರೆ. ನಾವು ಚರ್ಚ್ಗಳನ್ನ ತೊಗೊಂಡ ತಕ್ಷಣ ಮಕ್ಕಳನ್ನ ಕಾನ್ವೆಂಟ್ಗೆ ಸೇರಿಸಿ ಅಂತಾರೆ, ಜೀಸಸ್ನ ದೇವರು ಅಂತ ಒಪ್ಕೊಳ್ಳಿ ಅಂತಾರೆ, ಮುಂದೆ ಕನ್ವರ್ಟ್ ಆಗಿ ಅಂತ ಹೇಳ್ತಾರೆ ಅಂತ. ನನಗೆ ಅನ್ನ ಇಲ್ಲ, ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಮಲ್ಗೋಕ್ಕೆ ಒಂದು ಸೂರಿಲ್ಲ ಅಂದಾಗ ಯಾವ ಧರ್ಮ ಆದ್ರೇನು? ನನಗೆ ಬೇಕಾದ್ರೂ ಮನುಷ್ಯ ಬದುಕಿರ್ಬೇಕು. ನಾನು ಮನುಷ್ಯ ಜೀವ ದೊಡ್ಡದು. ನಾನುಂಟೋ 3 ಲೋಕ ಉಂಟೋ. ನಾನು ಇಲ್ಲೇ ಹೋದರೆ 3 ಲೋಕ ನನಗೇನಿರುತ್ತೆ? ನಾನಿಲ್ಲ ಅಲ್ಲಿ. 3 ಲೋಕ ಗ್ರಹಿಸೋಕ್ಕಾಗಲ್ಲ ನನಗೆ. ಸೊ ಅದು ಕೊಡ್ತಿದ್ದಾರೆ ಅಂದಾಗ ಅದೇ ಕೆಲಸವನ್ನು ಅಷ್ಟೇ ಸೊಗಸಾಗಿ, ಅಷ್ಟೇ ಮಾನವೀಯತೆಯಿಂದ ನಮ್ಮ ಮಠಗಳು ಮಾಡಬಹುದು. ಅದು ಮೈಕ್ರೋ ಫೈನಾನ್ಸ್ ಮಾತ್ರ. ಸತ್ಯವಾಗಿ ಹೇಳ್ತಿದ್ದೀನಿ, ಮಠಗಳು ಅವು ಹೆಚ್ಚು ಹಿಡಿತ ತೊಗೊಂಡ್ಬಿಟ್ರೆ ಇಷ್ಟು ಸಮಸ್ಯೆಗಳು ಕಮ್ಮಿ ಆಗ್ತವೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇದನ್ನು ದಯವಿಟ್ಟು ನಾನು ಕಡೆಯದಾಗಿ ಹೇಳೋದೇನೆಂದರೆ, ಇದನ್ನು ವರ ಮಾಡ್ಕೊಳ್ಳಿ, ಶಾಪ ಆಗೋದಕ್ಕೆ ಬಿಡಬೇಡಿ. ನಮಸ್ಕಾರ.